ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನೆಲ್ ವೀಕ್ಷಿಸ್ತಿದ್ದೀರಾ ಅಂದ್ರೆ ಈಗಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಪ್ರತಿಯೊಂದು ವಿಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂತಹ ವಿಚಾರಗಳು ನಮಗೆ ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಾಗ್ತಾ ಇದ್ದಲ್ಲಿ ಸರಳವಾಗಿ ನಾವು ಹೇಗೆ ಪರಿಹಾರ ಮಾಡ್ಕೊಳ್ಬಹುದು ಅಂತ ವಿಡಿಯೋಸ್ ಮುಖಾಂತರ ನಮಗೆ ತಿಳಿಸ್ಕೊಡ್ತಾ ಇರುವಂತಹ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಈ ಕೆಲವು ಸರಿ ತುಂಬಾ ಟೈಮ್ ನಮಗೆ ಹದ್ಗೆಟ್ಟಾಗ ಅಥವಾ ನಾವೇನು ಮಾಡಿದ್ರೂ ಅದು ಸಕ್ಸಸ್ ಆಗ್ತಾ ಇಲ್ಲ ಅಂದಾಗ ಈ ಜಪ ತಪ ಧ್ಯಾನ ಮಾಡೋದ್ರಿಂದ ನಿಮ್ ದಶಾಭುಕ್ತಿ ಸರಿ ಇಲ್ಲ ಅಂತೇನೋ ಹೇಳ್ಬಿಡ್ತಾರೆ. ಆ ದಶಾಭುಕ್ತಿನ ಕೂಡ ನಾವು ಬದಲಾಯಿಸ್ಕೊಳ್ಬೋದಾ ಗುರುಗಳೇ? ಯಾಕಂದ್ರೆ ಇವಾಗ ನಮ್ಮ ರಾಶಿ ಏನು ಹುಟ್ಟಿರ್ತೀವಿ ಅದೇ ಇರುತ್ತೆ, ಯಾವ ದಶೆ ನಡೀತಾ ಇರುತ್ತೆ ಅದೇ ದಶೆ ನಡೀತಾ ಇರುತ್ತೆ. ನೀನು ಸ್ವಲ್ಪ ಧ್ಯಾನ ಮಾಡಬೇಕು ಅಥವಾ ಜಪ ಮಾಡಬೇಕು, ಮೆಡಿಟೇಷನ್ ಮಾಡಬೇಕು, ಇದರಿಂದ ನಿಂಗೆ ಸ್ವಲ್ಪ ಏನಾದರೂ ಬದಲಾಯಿಸ್ಕೊಳ್ಬಹುದು ಅನ್ನೋದಾದ್ರೆ ಖಂಡಿತ ಇದು ಬದಲಾಗತ್ತಾ? ನಮ್ಮ ದಶಾಭುಕ್ತಿಗಳನ್ನ ಬದಲಾಯಿಸ್ಕೊಳ್ಬೋದಾ ಈ ಜಪ ತಪ ಇಂದ? ನಾವು ಇದು ಸಾಧ್ಯ ಆಗತ್ತಾ? ಹೇಗೆ ಸಾಧ್ಯ ಇದೆ. ಅದಕ್ಕೂ ಯಾವ ಯಾವ ಮಾರ್ಗಗಳು ಹೇಳ್ತಾನೋ ಆ ಮಾರ್ಗದಲ್ಲಿ ಮಾಡಿಕೊಂಡ್ರೆ ಖಂಡಿತ ಆಗುತ್ತೆ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಅದೇ ಕೆಲವೊಬ್ಬರು ಜ್ಯೋತಿಷ್ಯದಲ್ಲಿ ಹೇಳ್ತಾನಷ್ಟೇ, ಅದಕ್ಕೆ ಪರಿಹಾರಗಳೇ ಇಲ್ಲ ಅಂತ ಹೇಳ್ತಾನೆ. ಈ ಡಾಕ್ಟರ್ ಕುಳಿತುಕೊಂಡು ಬರೆಯೋ ಚೀಟಿನಲ್ಲಿ ಮದ್ದಿರಲ್ಲ, ನೀವು ತೊಗೊಂಡು ಹೋಗಬೇಕು ಮೆಡಿಕಲ್ ಸ್ಟೋರ್ಗೆ, ಆವಾಗ ಅವನು ಅದಕ್ಕೆ ಕೊಡ್ತಾನೆ. ಡಾಕ್ಟರ್ ಏನು ಬರೆದಿದ್ದಾರೋ ಅದನ್ನು ಕೊಡ್ತಾನೆ. ಅದಕ್ಕೆ ಜ್ಯೋತಿಷ್ಯ ಅಂತ ಏನು ಹೇಳಿದರೂ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಉತ್ತರಗಳಿರಲ್ಲ, ಅದು ಅಂಡರ್ಸ್ಟುಡ್ಡು. ನಾವು ಓದಿದರೆ ಅದ್ರ ಬಗ್ಗೆ ತಿಳ್ಕೊಂಡಿದ್ರೆ ಬರಿಬೋದು ನೀವು. ಹಾಗೆ ಈ ಜ್ಯೋತಿಷ್ಯ ಅನ್ನೋದೊಂದು ಪ್ರಶ್ನೆ ಪತ್ರಿಕೆ ಪೂರ್ಣ. ಈಗ ನೀವು ಹೇಳೋದು ದಶಾಭುಕ್ತಿ ಅಂತ, ಈ ದಶಾಭುಕ್ತಿನೋ ಅವರದ್ದು ಜನ್ಮ ಕುಂಡ್ಲಿ ಸರಿ ಇಲ್ಲಲ್ವೋ, ಈ ಕ್ಷೇತ್ರಗಳಂತ ಇದಾವೆ ನೋಡಿ, ಅದು ಇವತ್ತು ನಿನ್ನೆ ಮಾಡಿದ್ದಲ್ಲ. ಸಹಸ್ರಾರು ವರ್ಷಗಳು ಹಿಂದೆಯೇ ಎಷ್ಟೋ ಜನ ಸೈಂಟಿಸ್ಟ್ ಎಲ್ಲ ಹೋಗಿ ಅಲ್ಲಿ ರಿಸರ್ಚ್ ಮಾಡಿ ಬಂದಿದ್ದಾರೆ ಏನೇನಿರುತ್ತೆ. ಅಂತಹ ಎಲ್ಲ ಕ್ಷೇತ್ರಗಳಲ್ಲೂ 108 ಅಡಿ ಗೋಪುರಗಳಿಂದ ಹಿಡಿದು, ಒಂದು ದೇವಸ್ಥಾನಕ್ಕೆ 24 ಗೋಪುರಗಳಿಂದ ಹಿಡಿದು ದೊಡ್ಡ ದೊಡ್ಡ ಪ್ರಾಂಗಣಗಳು, ಅವ್ರಿಗೇನು ಮಾಡೋಕ್ಕೆ ಕೆಲಸ ಇಲ್ಲದೆ ಮಾಡಿಲ್ಲ. ಇವೆಲ್ಲ ಕೂಡ ಒಂದು ಕಾಸ್ಮಿಕ್ ಎನರ್ಜಿನ ಸೆರೆದಿಟ್ಟಿರೋವಂಥದ್ದು. ಒಂದು ಕರೆಂಟನ್ನು ಉತ್ಪತ್ತಿ ಮಾಡ್ತಕ್ಕಂಥ ಒಂದು ಟ್ರಾನ್ಸ್ಫಾರ್ಮ್ ಹೇಗಿರುತ್ತೋ ನಮಗೆ ಕೊಡುವಂಥದ್ದು, ಆ ತರಹದ ಕೇಂದ್ರಗಳು. ಅದನ್ನು ನೀವು ಅಲ್ಲಗಳಿಯೋದು ಅದರಲ್ಲಿ ಏನೂ ಇಲ್ಲ ಅಂತ ಹೇಳೋದಲ್ಲ, 100ಕ್ಕೆ 100 ಇದೆ. ನೀವು ಈ ದಶಾಭುಕ್ತಿ ಸರಿ ಇಲ್ಲ, ಈ ಹೋಮವನ್ನು ಮಾಡಿಕೊಳ್ಳಿ ಅಂತಂದಾಗ ಖಂಡಿತವಾಗಲೂ ಅದರಿಂದ ಪ್ರತಿಫಲ ಇದೆ. ಯಾಕಂದ್ರೆ ಕುಜ ದಶೆ ಬಂತು ಸಮಸ್ಯೆ, ಇನ್ನು ರಾಹು ದಶೆ ಬಂತು ಅಲ್ಲೂ ಸಮಸ್ಯೆ. ಸೊ ಇದೇ ಥರ ಆಗ್ತಿದ್ದಾಗ ಇನ್ನು ಚೇಂಜೇ ಆಗಲ್ವೇನೋ ಅಂತ ಅಂದ್ಕೊಂಡಿರ್ತೀವಿ. ಸೊ ಹೇಗೆ ಚೇಂಜ್ ಮಾಡ್ಕೊಳ್ಬಹುದು ಅಂತ? ಅದೇ ಸಮಸ್ಯೆ ಅಂತಿದ್ದಾಗ ಅದಕ್ಕೆ ಪರಿಹಾರ ಇರುತ್ತೆ ಅಂತಂದರೆ, ಈಗ ನೀವು ಹೇಳಿದಂಗೆ ಕುಜ ಮಹಾದಶೆನಲ್ಲಿ ರಾಹು ಭುಕ್ತಿ ಬಂತು ಅಂತಂದರೆ, ಕುಜ ಮತ್ತು ರಾಹುವರ ಮಧ್ಯೆ ಸಂಧಿಕಾಲ ಇದೆಯಲ್ಲ, ಅತ್ಯಂತ ಕೆಟ್ಟ ಕಾಲ ಅದು, ಅತ್ಯಂತ ಕೆಟ್ಟ ಕಾಲ. ಅಲ್ಲಿ ಅವನು ಭಯಪಟ್ಟು ಬಿಡ್ತಾನೆ. ಇದಕ್ಕೆ ಅವನೊಂದು ಕ್ಷೇತ್ರದೊಳಗೆ ಮೆಡಿಟೇಷನ್ ಮಾಡಿ ಬಂದರೆ ಸಾಕು. ಈ ಕುಜನಿಗೂ ರಾಹುಗೂ ಮಧ್ಯೆ ಇರತಕ್ಕಂತಹದ್ದು ಏನಿದೆಯೋ, ಸಮುದ್ರ ಸ್ನಾನ ಮಾಡಿ ತಿರುಚೆಂದೂರು ಅಲ್ಲಿ ಹೋಗಿ ಸಂಜೆ ವೇಳೆ ಆ ಒಂದು ಸುಬ್ರಹ್ಮಣ್ಯ ಸ್ವಾಮಿಗೆ ಆರಾಧನೆ ಮಾಡಿ ಬರ್ತೀನಿ ಅಂತಂದರೆ ಏನೂ ಬೇಡ. ಅಥವಾ ಆ ಸಂಧಿ ಕಾಲಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಯಜ್ಞವನ್ನು ಮಾಡ್ತೀನಿ ಅಂತಂದರೂ ಅದೊಂದು ತೀರಿ ನೀಟಾಗಿ ಅದಕ್ಕೆ ಏನದು ಗಣಪತಿ ಪೂಜೆಯಿಂದ ಹಿಡಿದು, ಪುಣ್ಯಾಹದಿಂದ ಹಿಡಿದು, ರಕ್ಷಾಬಂಧನದಿಂದ ಹಿಡಿದು, ಅಕ್ಕಿ ಇಟ್ಟು, ಉದ್ದಿನ ಇಟ್ಟು, ಉರುಳಿಟ್ಟು ಸರಪಗಳನ್ನು ಮಾಡಿ ಅದಕ್ಕೆ ಆವಾಹನೆ ಅಂತ ಮಾಡಿ ಅದನ್ನೆಲ್ಲಿ ಮಂತ್ರ ಹೇಳಿ ನೀರಲ್ಲಿ ಬಿಡಿಸ್ಬೇಕು, ಬಿಡಿಸಿ ಈ ಪದ್ಧತಿ ಎಲ್ಲ ಬಿಂಬ ಕುಂಭ ಮಂಡಲ ರಂಗವಲ್ಲೇ ಅದು ಅಲಂಕೃತ್ಯ ಮಾಡ್ತೀನಿ ಅಂತಂದರೆ ಖಂಡಿತವಾಗ್ಲೂ ಪರಿಹಾರ ಇದೆ. ಕಾಯಿಲೆ ಬಂತು ಅಂದರೆ ಅದಕ್ಕೆ ಪರಿಹಾರ ಇಲ್ಲ ಅಂದರೆ ಖಂಡಿತ ಇದೆ. ಹಾಗೆ ನಿಮ್ಮ ಜಾತಕದಲ್ಲಿ ದೋಷಗಳಿದ್ದಾವೆ ಅಂತ ಜಾತಕ ಹೇಳುತ್ತೆ, ಅದಕ್ಕೆ ಪರಿಹಾರ ಇಲ್ಲ ಅಂತಂದರೆ ಏನು ಹೇಳ್ತಾರಲ್ಲ, ವಿಪ್ರ ಕರದ್ವಯೇನ ಮುಕ್ತಾಃ, ವಿಪ್ರ ಕರದ್ವಯೇನ ಮುಕ್ತಾಃ ಮಂಜೆ ಪುತ್ರವತಿ ಭಭುವ ಅಂತ ಒಂದು ಶ್ಲೋಕ ಬರುತ್ತೆ. ಯಾರೋ ಒಬ್ಬ ವಿಪ್ರ ಸಿದ್ಧಿ ಆಗಿರೋನು ಮಂತ್ರಾಕ್ಷೇತ್ರ ಅಭಿಮಂತ್ರಿಸಿ ಕೊಟ್ಟರೆ ಬಂಜೆ ಕೂಡ ಮಕ್ಕಳಾಗ್ತಾವಂತೆ. ಮಂತ್ರಕ್ಕೆ ಶಕ್ತಿ ಇದೆ ಅಂತ. ಶಕ್ತಿ ಇನ್ನು ಆ ಶಕ್ತಿ ಕೇಂದ್ರಗಳು ಇನ್ನೆಷ್ಟು ಶಕ್ತಿ ಇರುತ್ತೆ? ಈ ಅಕ್ಷರಕ್ಕೆ ಎಷ್ಟೊಂದು ಶಕ್ತಿ ಇರೋದಾದರೆ ಆ ಒಂದು ಶಕ್ತಿಯ ತಾಣಗಳು, ಶಕ್ತಿಯ ಕೇಂದ್ರಗಳು ಪರಿಹಾರ ಆಗಲೇಬೇಕಿಲ್ಲ ಅಂದರೆ ಯಾಕಿರಬೇಕು? ಆ ಕ್ಷೇತ್ರಗಳು ಆಗ್ತವೆ. ನೀವು ಒಂದು ಮಾರ್ಗದರ್ಶನ ತಗೊಂಡು ನೀವು ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ಬೇಕು. ನೀವು ತಿರುಚೆಂದೂರು ಹೋಗ್ರು ಅಂದರೆ, ನಾವು ಇಲ್ಲಿ ಗೋವಾ ಹೋಗ್ತೀವಿ ಅಂದರೆ
ಅಲ್ಲಿ ಅದಕ್ಕೆ ಮಾಡುವಂಥದ್ದು ಪವರ್ ಕ್ಷೇತ್ರಗಳಿಗೆ ಭೇಟಿ ನೀಡಿದಾಗ ಇದಕ್ಕೆ ಯಾರಿಗೆ ಯಾವ ದಶಾಭುಕ್ತಿ, ನೀವು ಕೇಳೋ ಪ್ರಕಾರ ಯಾವ ದಶಾಭುಕ್ತಿ ಇದೆಯೋ ಆ ದಶಾಭುಕ್ತಿಯ ಕ್ಷೇತ್ರಗಳಿಗೆ ಹೋಗ್ತೀನಿ ಅಂತಂದರೆ ಖಚಿತವಾಗಲೂ ಪರಿಹಾರ ಸಿಗುತ್ತೆ, ಹಾಗೆ ಆಗುತ್ತೆ. ಒಂದು ಮಿರಾಕಲ್. ಬಟ್ ಅವ್ರಿಗೆ ಅಷ್ಟೇ ಹಸಿವಿರಬೇಕು. ಅದನ್ನು ಇಟ್ಕೊಂಡು ಹೋದವ್ರಿಗೆ ತುಂಬ ಹಸಿವಾಗ್ತಿದೆ ಅಂತಂದರೆ ಆ ಹೋಟ್ಲಲ್ಲಿ ಕೂಡ ನಿಮಗೆ ದುಡ್ಡು ತಗೊಳ್ಳೋ, ಊಟ ಮಾಡಿ ಕಳಿಸ್ಕೊಡ್ತಾರೆ, ಊಟ ಮಾಡಿ ಹೋಗಪ್ಪ, ನಮ್ಮ ಹತ್ರ ಹಣ ಇಲ್ಲ ಅಂತ. ಅಷ್ಟು ಇದೆ ಇವತ್ತಿನ ಪ್ರಪಂಚ. ಅಂದರೆ ನೀವು ಖುಷಿಯಾಗಿ ಆರಾಮಾಗಿ ಕ್ಷೇತ್ರಗಳಲ್ಲಿ ಮಾಡ್ಕೊಂಡು ಬರ್ತೀರಿ, 10 ನಿಮಿಷ ಕುಳಿತುಕೊಂಡು ಮೆಡಿಟೇಷನ್ ಮಾಡಿ ಬರ್ತೀರಿ ಅಂತಂದರೆ ನಿಮ್ಮ ಹಸಿವು ನಿಗುತ್ತೆ ಅಂತ. 3 ದಿವಸ ಆಗಿದೆ ಊಟ ಮಾಡಿ, 4 ದಿವಸ ಯಾರನ್ನ ಕೇಳಿದ್ರೆ ಊಟ ಕೊಡ್ತಾರೆ. ಹಾಗೆ ಕ್ಷೇತ್ರಗಳಲ್ಲಿ ನನಗೇನು ಮಾಡ್ಕೊಂಡು ಶಕ್ತಿ ಇಲ್ಲ ಅಂತಂದರೆ ನೀವು ಕೇಳಿದ್ರೆ ಮೆಡಿಟೇಷನ್, ಆ ಒಂದು ಯಾವ ದಶಾಭುಕ್ತಿ ಇದೆಯೋ ಆ ದಶಾನಾಥರನ್ನು, ಅಂತರ್ಭುಕ್ತಿಯ ನಾಥರನ್ನೇನಾದರೂ ಪ್ರಾರ್ಥನೆ ಮಾಡಿದರೆ ನಿಮ್ಮ ಕರೆಗೆ ಹೋಗ್ಬಿಡ್ತಾರೆ ಅವರು. ಅದೇ ನಾನು ಹೇಳೋದು, ಆ ದಶಾಭುಕ್ತಿಗೆ ಸಂಬಂಧಪಟ್ಟಿರೋ ಅಷ್ಟೊತ್ತು ಹೇಳ್ಕೊಳ್ತೀವಿ ಅಂತಂದರೆ 100ಕ್ಕೆ 100 ಕ್ಲಿಯರ್ ಆಗಿಬಿಡುತ್ತೆ. 100ಕ್ಕೆ 100. ಈಗ ಶ್ರೀಂ 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 ಅನ್ನೋ ಬೀಜಾಕ್ಷರ 1 ಲಕ್ಷ ಹೇಳ್ಬಿಟ್ರೆ ಸಾಕು, ದರಿದ್ರ ಹೊರಟೋಗುತ್ತಂತೆ, ಧನ ಮನೆ ಪ್ರವೇಶ ಮಾಡುತ್ತಂತೆ. ದರಿದ್ರ ದೂರ ಹೋಗಿ ಧನ ಮನೆ ಪ್ರವೇಶ ಮಾಡುತ್ತೆ ಅಂತಿದೆ. ಲಕ್ಷ್ಮಿಯ ಒಂದೇ ಬೀಜಾಕ್ಷರ ಅದು. ಹೀಗೆಲ್ಲ ಹೇಳ್ತಾರೆ. ಏನು ನಮ್ಗೆ ಅದನ್ನು ಹೇಳೋಕ್ಕಾಗಲ್ಲ ಅಂದರೆ ಪರಿಹಾರಗಳಂತೂ ಇದ್ದೆ. ಅದಕ್ಕಾಗಿ ಯಜ್ಞ ಯಾಗ ಮಾಡ್ತೀರೋ, ನೀವು ಕ್ಷೇತ್ರಗಳಿಗೆ ಹೋಗ್ತೀರೋ, ಆ ದಶಾನಾಥರನ್ನ ಸ್ಮರಣೆ ಮಾಡ್ತೀರೋ, ಕೆಟ್ಟ ಕಾಲ ಅಂತ ಯಾರಾದರೂ ಹೇಳಿದರೆ ಅದನ್ನು ಮಾಡಿಕೊಳ್ಳಿ. ದೂರ ಸರಿದು ನಿಮಗೆ ಈ ಅನಾನುಕೂಲಗಳನ್ನು ದೂರ ಮಾಡಿ ಅನುಕೂಲಗಳನ್ನು ಮಾಡ್ತಕ್ಕಂತಹದ್ದು, ಪ್ರತಿಕೂಲವನ್ನು ಹೋಗಲಾಡಿಸ್ತಕ್ಕಂಥದ್ದು ನಿಮಗೆ ಆ ಒಂದು ಕ್ಷೇತ್ರದಲ್ಲಿ ನಿಮಗೆ ಸಂಬಂಧಪಟ್ಟ ರೀತಿಯಲ್ಲಿ ಆ ಗ್ರಹಗಳು ನಿಮಗೆ ಅನುಕೂಲದ ಪರಿವರ್ತನೆ ಯೋಗವನ್ನು ಮಾಡಿಕೊಡ್ತವೆ. ಮಂತ್ರಗಳಿಗೆ ಸಾಕಷ್ಟು ಪವರ್ ಇರುತ್ತೆ ಅನ್ನೋದನ್ನ ಹೇಳಿದ್ರಿ ನೀವು. ಇನ್ನು ಕ್ಷೇತ್ರಗಳಿಗೆ ಯಾವ ರೀತಿಯಾಗಿರುವಂಥ ಪವರ್ ಇರುತ್ತೆ, ಇನ್ನು ನಮಗೆ ಯಾವ ದಶೆ ನಡೀತಾ ಇರುತ್ತೆ ಅದಕ್ಕೆ ಸೂಕ್ತವಾಗಿರುವಂಥ ಒಂದು ಕ್ಷೇತ್ರಗಳಿಗೆ ನಾವು ಭೇಟಿ ನೀಡಿದಾಗ ಏನಾದರೂ ನಮಗೆ ಅನಾನುಕೂಲಗಳು ಅಥವಾ ಕೆಡಕಾಗಬೇಕು ಅಂತಂದರೆ ಅದನ್ನು ತಪ್ಪಿಸೋದಕ್ಕೂ ಕೂಡ ಸಾಧ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ. ಇವತ್ತಿನ ವಿಡಿಯೋವನ್ನು ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.